ಇಷ್ಟೊತ್ತಾದ್ರೂ ಪತ್ತಿಕ್ಕಿಲ್ಲಲ್ಲ ಎಂತ ಅಂತ ನೋಡೋದು. ಹೇಳ್ದೆ ಬೇಡ ಸುಮ್ಮನಿರಿ ಹಂಗ ಅಂತ ಮಿಕ್ಕಿ ಹೋಗಿ ಕೇಳಿದಾರೆ ಮುದ್ದಣಿ ಹೋಗಿ ಕೇಳ್ತಾನೆ ಅಂತ. ನನ್ನ ಮಾತು ಎಲ್ಲಿ ಕೇಳ್ತಾರೆ ಇವ್ರು ಹೇಳಿದ್ದೇ ಇವರಿಗೆ. ಹೇಳ್ಯಾರೋ ಬಿಟ್ಟಾರೋ ಬೇಕಂತಾನೆ ಈಗ ಎಲ್ಲ ರಗಳೆ ಎಲ್ಲ ಮುಗ್ದು ಸುಮ್ಮನೆ ಅದರಲ್ಲ ಮನೇಲಿ ಎಂತಾರು ತಂದಿಡೋಣ ಅಂತ ತಂದು ಹಾಕಿ ಹೇಳ್ಯಾರ ಎಂತದ. ಈಗಲೇ ಮುದ್ದಣ್ಣೆ ಮನೇಲಿಲ್ಲ, ಅವನೊಬ್ಬ 3 ದಿನಕ್ಕೂ ಹೋಗ್ಬೇಕು ಅಂತಾನೆ ಏನು. ಎಂತಕ್ಕ ಈ ಮನಸ್ಸೇ ಬರಲಲ್ಲ. ಈಗ ಎಂತ ಮಾಡಲಿ ನಾನು? ಫೋನ್ ಮಾಡೋಣ ಅಂದರೆ ಎಲ್ಲಿ ಫೋನ್ ಇಲ್ಲಿ ತಗೊಂಡು ಹೋಗ್ತಾರೆ. ಮುದ್ದಣ್ಣಿಗೆ ಫೋನ್ ಮಾಡಿದ್ರೆ ಫೋನ್ ಹೋಗಲ್ಲಪ್ಪ. ಪಾಪಣ್ಣಗೆ ಮಾಡ್ಬೋದಿತ್ತು, ಅವನಿಗೆ ಎಲ್ಲಿ ನಂಗೆ ಇಲ್ಲಿ ನಂಬರು ತೆಗೆದು ಏನು ಮಾಡೋಕ್ಕೂ ಗೊತ್ತಾಗಲ್ಲ. ಏನು ಗೊತ್ತಿ ಸಾಯ್ಲಿ, ಆ ಚೀಚೆ ಮನೆಯನ್ನು ಕರೆದ್ರೆ ಮತ್ತೇನಿಲ್ಲ, ಅದೇ ದೊಡ್ಡದಾಗಿ ಹೋಗ್ತದೆ. ಸಾಕು ದೇವ್ರೆ ಬಂದ್ರ ಮಗ ಏನು ಅನ್ನಿಸಿದ್ದಾರೆ. ಎಂತಕ್ಕಿಷ್ಟು ತಡ ಯಾಕಾತ? ನನ್ನಂತೂ ಕೈಕಾಲೆಲ್ಲ ತರಗುಡಿತಾ ಇದ್ದೆ ಇಲ್ಲಿ ಗೊತ್ತಾನ ಏನೋ ಎತ್ತದ ಅಂತ. ಇಷ್ಟೊತ್ತ ಎಂತ ಮಾಡ್ತಿದ್ದಿದ್ ನೀವ? ಆಗ್ಯತ ಮಾತಾಡ್ತಾರ ನೋಡಿ ಮನ್ಸೆ. ಇಷ್ಟೊತ್ತ ಎಂತ ಮಾಡ್ತಿದ್ರಿ? ನಿಂಗೇನು ಒಳಗೆ ಬರೋಷ್ಟು ಪುರ್ಸತ್ತಿಲ್ಲನೆ? ಅಲ್ಲೇ ಎಲ್ಲ ಹೇಳ್ಬಿಡ್ಬೇಕ? ಮೊದಲೇ ಮಾತಿಗಾರ ಹೇಳ್ತಾರೆ ಗಾಡಿಗೆಲ್ಲ ಕಿವಿ ಅದೆ ಅಂತ. ನಮ್ಮ ಮನೇಲಿ ಇಲ್ಲಿ ನೆಲಕ್ಕೆಲ್ಲ ಕಿವಿ ಅದೆ. ಎಲ್ಲಿ ಹೋದ್ರೆ ಉಸಿರು ಬಿಡಕ್ಕೆ ಯೋಚನೆ ಮಾಡಿ ಉಸಿರು ಬಿಡ್ಬೇಕು, ಅದಂಗಾಗಿದೆ. ನೀನು ನಡಿ ಮಾರತಿ ಆಚೆಗೆ ನಡಿ. ಎಂತ ಭಾಳ ಗಲಾಟಿನೇ ಮಾಡಿದ್ರನ ಮಾರ, ಎಂತಕ್ಕೆ ಬೇಕು? ಏನು ಹೇಳ್ದ ಕೂಡಲೇ ನಮ್ಮ ಮೈಗೇನ ಹಿಡ್ಕೊತದ ಅದ ಮಾರ? ಈಗ ಮುದ್ದಣ್ಣಿ ಬಂದು ಕೇಳ್ರಿ ಏನು ತಿಳ್ಕೊತಾನೆ ಏನ? ನನ್ನ ಹತ್ರ ಒಂದು ಮಾತು ಕೇಳೋಕ್ಕಾಗ್ಲನ ಅಂತ. ಅಮ್ಮ ಎಲ್ಲ ಚೆನ್ನಾಗದಾರೆ. ಈಗ ಹೋಗಿ ಅವ್ನು ಹೇಳ್ದೆ ಇರ್ತಾನ. ಈಗ ಹೇಳ್ತಿದ್ದೀನಿ ಬರ್ಲಿ ಮುದ್ದಣ್ಣಿ ಬರ್ಲಿ ಆಮೇಲೆ ಹೋಗ್ಬೋದಿ ಅಂತ. ನಾ ಮಾತಾಡ್ಲಾ ಇಲ್ಲ ನೀನೇ ಪೂರ್ತಿ ಪೂರೈಸ್ತೀಯ? ಹೇಳಿ ಪುಣಾತ್ಮ. ಮಾಲಿಂಗ್ ಬಂದು ಹೇಳ್ದಂಗೆ ಆಗಿದ್ದಲ್ಲ ಅದು. ನಾ ಹೋಗಿ ಕೇಳನಲ್ಲ. ಈಗ ಇವ ಶ್ರೀನಿವಾಸ ನಮ್ಮನಿಗಾಗಿ ಹೇಳಿದ್ದಲ್ಲಂತೆ. ಅವ್ರ ಮನೇಲಿ ಹಿಂಗಾಗ್ಯದೆ ಅಂತ ಅವ ಮಾತಾಡಿದ್ದಲ್ಲಂತ. ಅವ ಬೇರೆ ಯಾರು ಹೇಳಿದ್ನ ಹೇಳ್ತಾ ಇದ್ದಿದ್ದು. ನೀವು ಅಲೆಸ್ಕಿ ಬಂದು ನಂಗೆ ಹೇಳಿದ್ದ ಅವೇ ಹೇಳ್ದ ಅಂತ. ಅದು ಪೂರ್ತಿ ಕತೆ ಕೇಳ್ರೆ ಹಂಗೆ ಶ್ರೀನಿವಾಸ ಹೇಳದ ಮೇಲೆ ಗೊತ್ತಾತು. ಈಗ ಯಾವ್ದೊಂದು ನೋಡಿದ್ರು ಇಲ್ಲಿ ಹೇಳ್ಬೇಕಾರೆ ಅವ್ರಿಗೆ ಗೊತ್ತಾಗ್ತದೆ ಅಂತಿದ್ದಲ್ಲ. ಹೆಂಗೆ ಅಂತ ಗೊತ್ತಾತನು ಅದಿಯಲ್ಲ ನಿರ್ಮನೇಳು 3 ದಿವಸಕ್ಕೆ ಬಂದು ಎಂತ ಕಡೆ ಕೇಳ್ತಿರ್ತದಲ್ಲ ನಿನ್ನ ಹತ್ರ. ಅದು ನಿನ್ನ ಬೀಗ್ತಿ ಹತ್ರ ಹೇಳ್ತಾ ಇತ್ತಂತೆ. ಇದು ನಿನ್ನೆ ಎಲ್ಲ ದೇವಸ್ಥಾನಕ್ಕೆ ಬಂದಿತ್ತಂತಲ್ಲ. ಇನ್ನೇನು ಬಾಣ್ತಾರೇಕೆ ಮಾಡ್ತದ ಎಂತ ಮಾಡ್ತದ ನಂಗೆ ಗೊತ್ತಿಲ್ಲ. ಮನೇಲಿ ಬಾಣ್ತಿದ್ದು ದೇವಸ್ಥಾನಕ್ಕೆ ಬಂದಿತ್ತಂತಪ್ಪ. ಇದು ನಮ್ಮೂರಿಂದ ಹೋಗಿತ್ತಂತಲ್ಲಿ. ಹೋಗಿ ಏನು ಮಾತಾಡ್ತಾರಂತೆ ಹೇಳ್ತದಂತೆ. ನಿನ್ನ ಬೀಗ್ತಿ ದುಡ್ಡಿನ ಆಸೆ ಜಾಸ್ತಿ, ಇಸ್ಕೊಂಡಿರ್ಬೋದು ಹೇಳೋಕ್ಕಾಗಲ್ಲ. ಈಗ ನನ್ನ ಅಳಿಯ ಹೋಗಿ ಎಲ್ಲ ಜನ ಸೇರಿಸಿ ಗಲಾಟೆ ಮಾಡೋಕ್ಕೂ ಪಾಪ ಅವ್ನು ಹೆದರು ಸುಮ್ಮನೆ ಹಾಕಿಣ್ಣೇನ ಪೂರ್ತಿ ಏನು ಸುಳ್ಳೆ ಅಲ್ಲ. ಅದು ₹1 ಇಸ್ಕೊಂಡೆ ಹೇಳ್ತಾರನೋ ಎಲ್ಲ ಮಾತೆಲ್ಲ ಹೆದರ್ಸಿಟ್ಟಾರೆ. ಮತ್ತೆ ಹೇಳದಂತೆ ಅಳಿಗೆ ಭಾಳ ಜನಬಳಕೆ ಅದೆ. ಅವ್ರು ಏನು ಮಾಡಿದ್ರು ಹೇಳ್ತದೆ. ಅದು ಸಾವುಕಾರರ ಮನೇಲಿ ಹೋಗಿ ಹೇಳಿದ್ಮೇಲೆ ಮತ್ತೆ ಎಲ್ಲಿ ಇದು ಮಾಡ್ತಾರೆ? ಹಿಂಗಿದ್ದ ಮೋಸ ಮಾಡಬಾರ್ದು ಯಾರ್ಯಾದ್ರು ಅಂತದಂತೆ. ಇದು ನಾನು ಏನು ಮಾಡಲಿ? ಈಗ ಹೋಗ್ಲ ಅವ್ರ ಮನೆಗೆ ಏನು ಹೇಳೋ, ಅಲ್ಲಿಂದನೇ ಹೋಗವ. ಮತ್ತು ನೀನೇನಾರು ಬಂದು ಇಲ್ಲಿ ನಾ ಹೇಳ್ದಕ್ಕೂ ಮತ್ತೊಂದೇನಾರು ಹೇಳ್ತೀಯ ಅಂತೇಳಿ ಸುಮ್ಮನೆ ಬಂದೆ. ಬೇಡ ಬೇಡ ಬೇಡ, ಯಾವ ದೇವರೇ ಬುದ್ಧಿ ಕೊಡ್ತೇನ ಮಾರ ನಿಮಗೆ. ಮನೆಗೆ ಹೋಗೋಣ ಅಂತೇಳಿ ಬಂದು ಒಳ್ಳೆ ಕೆಲಸ ಮಾಡಿದ್ರಿ. ಮುದ್ದಣ್ಣಿ ಬರೋ ತನಕ ನಾವೇನು ಎಂಥದ್ನೂ ಹೇಳೋದು ಕೇಳೋದು ಎಲ್ಲ ಬೇಡ. ಯಾರು ದೋಟಿಲ್ ಮಾವಿನಕಾಯಿ ಕೊಯ್ದಂಗೆ ಯಾರ್ಯಾರೋ ಹೇಳಿದ ಮಾತೆಲ್ಲ ಕೇಳ್ಕೊಂಡು ಏನು ದೂರದಾರ ಅವರು? ಹೋಗಿ ಮನೆ ಬಾಗ್ಲಿಗೆ ಹೋಗಿ ಕೇಳೋಕ್ಕೆ ಹೆಣ್ಣು ತಂದ ಮನೆಗೆ ಹೋಗಿ ನಾವು ಹಂಗೆ ಹೇಳೋದು ಏನು ಚೆನ್ನಾಗಿರ್ತದ್ರಿ? ಒಂದು ಪಕ್ಷ ಅವರೇ ಹೇಳಿದ್ರು ಅಂತಲೇ ಮಾಡೋಣ. ನಾವು ಅವ್ರು ಹಂಗೆ ಮಾಡಿದ್ರೆ ನಮಗೂ ಅವ್ರಿಗೆ ವ್ಯತ್ಯಾಸೇನು ಉಳಿತ? ಬೇಡ ಬೇಡ, ಹೋಗೋದು ಬೇಡ. ನೋಡೋಣ, ಮುದ್ದಣಿ ಬತ್ತಾನಲ್ಲ ಅವನ ಹತ್ರ ಕೇಳ್ಕೊಂಡ. ಈಗ ಒಂಥರನೇ ಆಗ್ತದೆ ಮಾರ. ಎಲ್ಲ ಸಮ ಅನ್ನಷ್ಟೊತ್ತಿಗೆ ಯಾಕೆ ಹಿಂಗೆ ಆಗ್ತದ? ಈಗ ಮುದ್ದಣಿ ಹತ್ರ ಹೇಳಿದ ಕೂಡಲೇ ಅವ್ನು ಹೋಗಲು ಗಲಾಟೆ ಹಾರಿಸ್ತಾನೆ. ಮನೇಲಿ ಬಾಣ್ತಿರೋದು ಈ ಹಿಂಸಿನ ಹುತ್ತನಕ್ಕೆ. ಈಗ ನಮ್ಮ ಅಲ್ಲಿಗೆ ಏನಾರು ತೊಂದರೆ ಆದರೆ ಏನು ಮಾಡೋದು ಹೇಳಿ? ಇದು ಅತ್ತಿಗೆ ಬೈಯೋಕ್ಕಾಗಲ್ಲ, ಹಾಗಾಗಿ ಹೆಂಡತಿಗೆ ಬೈತಾನೆ. ಅದನ್ನೇ ತಲೆತು.
ಬೇಡೇ ಬೇಡ, ಮುದ್ದಣಿಗೂ ಹೇಳೋದು ಬೇಡ. ಇಷ್ಟು ದಿವಸನೇ ಆಗ್ಯದಂತೆ, ಸ್ವಲ್ಪ ದಿವಸ ಸುಧಾರಿಸ್ಕೊಳ್ಳೋಣ, ಆಮೇಲೆ ಏನು ನೋಡೋಣ. ನಾನೇ ಕೇಳ್ತೀನಿ. ಮುದ್ದಣಿ ಹತ್ರ ಹೇಳೋದು ಬೇಡ, ನೀವು ಅಲ್ಲಿಗೆ ಹೋಗೋದು ಬೇಡ. ಅದು ಈಗ ಹೇಳಿದ ಬಿಟ್ಟದ ಯಾರಿಗೆ ಗೊತ್ತು, ನಾವೇನಾರು ಅಲೆಸಿವ? ದೇವಸ್ಥಾನದಲ್ಲಿ ಮಾತಾಡಿದ್ದು ಅಂತೀರಿ, ಎಷ್ಟೋ ಜನ ಮಾತು ಆ ಗಜಿಬಿಜಿಲಿ ಅವ್ರು ಏನು ಮಾತಾಡ್ತಾರೆ ಅಂತ ಕೇಳ್ತದ ಬಾಕಿದ್ದರಿಗೆ? ಇಲ್ಲ, ಒಂಥರ ಬುರ್ಗ್ ಹಿಂಗ್ಸ ಎಂತ ಹೇಳೋಕ್ಕೋ ಎಂತ ಹೇಳೋದು, ಏನಾರು ಸತ್ಕೊಂಡ್ಲಿ ಅದೇನು ಬೇಡ. ಈಗ ನಡಿ ನಡಿ, ನೀವು ಅದನ್ನೇ ಒಂದು ತಲೆಗೆ ತಗೊಳೋದು ಬೇಡ ಮರ್ರ. ಬಂದ ಕೂಡಲೇ ಮತ್ತೆ ಇದು ಸಿಟ್ಟು ತೆಗೆದು ಮುದ್ದಣಿ ಮೇಲೆ ಮಾತ್ರ ಹಾಕ್ಬೇಡಿ ನೋಡಿ, ಹೇಳಿನಿ. ಅವನಿಗೇನು ಹೇಳಂಗಿಲ್ಲ. ಹಂಗೇನಾರ ಹೇಳೋದಾದರೆ ಆ ಮನುಷ್ಯ ಮೊನ್ನೆ ಬಂದು ಅಷ್ಟೆಲ್ಲ ಇದು ಮಾಡಿ ಹೋತಿದ್ರ? ಇಲ್ಲ ಇಲ್ಲ ಇಲ್ಲ, ಇದು ಬೇರೆ ಏನೋ ಆಗಿದೆ. ಯಾರೋ ಕನ್ಫ್ಯೂಸ್ ಮಾಡ್ಕೊಂಡಾರೆ, ಎಂಥದನ್ನ ಹೇಳಿದ್ದು ಎಂಥದ್ದು ಹಾಕ್ಯಂಡದೆ. ಬಿಡಿ ಅತ್ಲೆ, ಈ ಮಾತು ಇಲ್ಲಿಗೆ ಬಿಟ್ಟೇ ಬಿಡಿ. ಎಲ್ಲ ಸತಿನೂ ಇದೇ ಥರ ಮಾಡ್ತೀಯ ನೀನು, ಎಲ್ಲ ಸತಿನೂ ಇದೇ ಥರ ಮಾಡ್ತೀಯ. ಹಂಗೆ ಸಲ್ಗಿ ಕೊಟ್ಟೆ ಆ ಹಿಂಗ್ಸಿಗೆ ಇಷ್ಟು ಹಲ್ಲುದ್ದಾಗಿದ್ದಲ್ಲ. ಎಂತ ಮಾಡೋಕ್ಕಾಗ್ತದ್ರಿ? ಏನು ಮಾಡೋಕ್ಕಾಗ್ತದೆ ನೋಡೋಣ ಹೇಳಿ. ನಾವೇನಾರು ಹೋಗಿ ಅವ್ರ ಮನೇಲಿ ಅಲ್ಲ ಕೇಂದ್ರೇ ಬಿಟ್ರಿ ಒಂದು ಪಕ್ಷ ಅಂತ ಮಾಡೋಣ. ಮುಂದಿನ ಪರಿಣಾಮ ಏನಾಗ್ಬೋದು ಯೋಚನೆ ಮಾಡಿ ನೀವು. ಮನೇಲಿ ಅವ್ರ ಗಂಡ ಹೆಂಡತಿಗೆ ಹಿಡ್ಕೊ ಬೀಳ್ತದೆ. ಯಾರಿಗೆ ಎಂಥದೇ ಜಗಳ ಆದರೂ ಅದು ತೊಂದರೆ ಆಗೋದು ಬಾಣ್ತಿಗೆ ಬಾಲಿಗೆ. ಬೇಡ, ಸುಮ್ಮನೆ ರೀ, ಬೇಡ. ಒಂದು ಕೆಲಸ ಮಾಡ್ತೀನಿ, ಅದ್ರ ಗಂಡ ಪೇಟೆಲೆಲ್ಲ ಸಿಕ್ಕಿದಾಗ ಹೇಳ್ತೀನಿ, ಹಿಂಗೆ ಹೇಳ್ಬೋದನು ನಿಮ್ಮ ಹೆಂಡತಿ ಈ ಥರ, ಒಳ್ಳೆ ಮತ್ತಲ್ಲಿ ಸ್ವಲ್ಪ ಬುದ್ಧಿ ಹೇಳಿ ಅಂತ ಹೇಳ್ತೀನಿ. ಸೊ ಇವೆಂಡು ಹಾಳಾಗ ಹಿಂಗಂತ ಕಂಡಿದ್ರೆ ನಾ ಮೊನ್ನೆ ಹೋಗೋಕ್ಕೆ ಇರಲ್ಲ, ಮನೆ ಮೆಟ್ಲು ಹತ್ತಿರಲ್ಲ ನಾನು. ಏನು ಮತ್ತು ನಾಟಕ ಮಾಡ್ತಿತ್ತು ನೋಡೆಲ್ಲ ಹೋದಾಗ ಹೆಂಗೆ ಅಂತ. ಯಾರು ನೋಡಿದ್ರು ಇದು ಬೀಗ್ರೂ ಎಷ್ಟು ಚೆನ್ನಾಗಿ ನೋಡ್ಕಿತದೆ ಏನೋ ಅನ್ನಬೇಕು ಏನೋ. ಪಾರತಕ್ಕ ಗುಂಡಪ್ಪಣ್ಣ ಹೆಂಡತಿ ಹಾಗೆ ಮಾತಾಡ್ತಾ ಇದ್ರು ಹಾದಿ ಮೇಲೆ ಬರೋಷ್ಟೊತ್ತಿಗೆ. ಅವ್ರು ಹಾದಿ ಮೇಲೆ ಬತ್ತ ಮಾತಾಡಿದ್ದು ನಿಮ್ಗೆ ಹೆಂಗೆ ಅಂತ? ಅವ್ರು ಹೋಗಿ ಎಷ್ಟೋ ಹೊತ್ತಿನ ಮೇಲೆ ನಾವು ಹೊಲ್ಟೇವೆ. ವೆಂಕಟೇಶ್ ಹೇಳ್ತಿದ್ದ, ಅಲ್ಲಿ ತೋಟದಲ್ಲಿ ಇದ್ದಂತೆ ಹಾದಿ ಮೇಲೆ ಹೋಗೋರು ಮಾತಾಡ್ತಾ ಇದ್ರಂತೆ. ನೋಡಿ, ಅವ್ರು ಯಾರೋ ಹೇಳಿದ್ನ ಕೇಳ್ಕೊಂಡು ನೀವು ನಂಬಿರಲ್ಲ. ಹೇಳಿರ್ಬೋದು, ಇವ್ರು ಹೇಳಿರ್ಬೋದು, ನಾ ಏನಲ್ಲ ಅನ್ನಲ್ಲ. ಆದರೂ ಒಂಥರ ನೀವು ಈಗೀಗ ಗಂಡಸೆಲ್ಲ ಬತ್ತ ಹಿಂಸ್ರಿಗಿಂತ ಆತಿದ್ದೀರಿ. ಈಗ ಏನು ಒಬ್ರಿಂದ ಒಬ್ರಿಗೆ ಹೇಳ್ಬೇಕು ಅನ್ನೋದು ಏನು ಅಂತ? ಅವೇನು ಹೇಳಬೇಕು ಅಂತ ಹೇಳಿದ್ದಲ್ಲ, ಭಾಳ ಉಪಚಾರ. ನಾನು ಬೀಗರು ಮನೆಯಲ್ಲಿ ಭಾಳ ಇದು ಮಾಡ್ತಾರಂತೆಲ್ಲ, ಹಿಂಗೆ ಪಾರತಕ್ಕೆ ಈ ಥರ ಮಾತಾಡ್ತಾ ಹೋಗ್ತಿದ್ರು ಅಂದ. ಹಂಗಾಗಿ ಗೊತ್ತು ನನಗೆ. ಉಪಚಾರೂ ಬೇಡ, ಎಂಥದ್ದು ಬೇಡ. ಇನ್ನು ನಾವು ಮನೆ ಮೆಟ್ಲು ಹತ್ತಿದ್ರಿ ಯಾಕೆ, ಆದ್ರೆ ಇದನ್ನು ಇಲ್ಲಿಗೆ ಮಾತ್ರ ಕೈ ಬಿಡಲ್ಲ ನಾನು. ಏನಾರು ಒಂದು ಹದಿನೀರಿ ಮಾಡೇ ಮಾಡ್ತೀನಿ. ಅಲ್ಲ, ನಿಮ್ಗೆ ಎಂತ ಆಗ್ಯದ ಅಂತೀನಿ, ಎಂತ ಹರ್ನೀರಿ ಮಾಡ್ತೀರ್ರಿ? ಅದು ಒಂದು ಹಿಂಗ್ಸ್ ಬಿಟ್ರೆ ಮತ್ತೆ ಯಾರ ಹುಡುಗನೂ ಅಷ್ಟೇ ಭಾಳ ಚೆನ್ನಾಗಿ ಇದು ಮಾಡ್ತಾನೆ. ಸೊಸೆ ಅಂತ ದೊಡ್ಡವ್ರ ಮನೆ ಮಗಳಾದರೂ ಒಂದು ನಯ ನಾಜೂಕು ಅಂದರೆ ಆ ಮಗಿಂದ ಮಾತ್ರ ಎಲ್ಲ. ಈಗ ನಿಮ್ಮ ಮಗನೂ ಹೇಳವ ಒಂದೊಂದ್ಸತಿ, ಒಂದ್ಸತಿ ಕಮ್ಮಿ ಹಾಗೆ ಹೀಗೆ ಅಂತ. ನೋಡಿ ಎಷ್ಟೋ ಚೆನ್ನಾಗಿ ಮಾತಾಡಿಸ್ತ್ರಿ. ಹೋದಾಗ ಒಂದು ತಿಳುವಳಿಕೆ ಅಂದ್ರೆ ಆ ಮಗಿಗೆ ಕೊಡ್ಬೇಕು ಮಾತ್ರ. ದೊಡ್ಡವ್ರ ಮನೆ ಮಗು ಅಂತ ಕಾಣಲ್ಲ. ಅದನ್ನು ನೋಡಿದ್ರೂ ನಿನ್ನ ಬೀಗ್ತಿಗೆ ಬುದ್ಧಿ ಬರಲ್ಲಲ್ಲ. ಇದ್ರ ಬುದ್ಧಿ ಇದು ಬಿಡೋದೇ ಇಲ್ಲ ಹೋದಲ್ ತನಕ. ಅಲ್ಲ, ಆ ಮಗ ಮಾತಾಡಿಸ್ತು, ಹುಡುಗನ ಮಾತಾಡಿಸ್ತು, ಅವರು ಸುಮ್ಮನೆ ಹೇಳಬಾರ್ದು ಬಾಯದೆ ಅಂತ ಹೇಳಿದ್ರು ಸಹಿಯೆಲ್ಲ ಭಾಳ ಚೆನ್ನಾಗಿ ಮಾತಾಡ್ಸಿದ್ರಪ್ಪ. ಮೊನ್ನೆನೂ ಅಷ್ಟೇ, ಇಲ್ಲಿ ನಮ್ಮ ಮನೆಗೆ ಬಂದಾಗ ನೀವು ಒಳಗಿದ್ದಾಗ ಭಾಳ ಹೊಟ್ಟೆ ಉರ್ಕೊಂಡ್ರು. ಇನ್ನವ ಬಂದೇ ಬಿಡ್ಬೇಕು ಅಂತ ಕೂತಿದ್ರು. ಹಾಗಾಗಿ ಹೋಗಿದ್ದು ನಾನು. ಎಲ್ಲಿ ಹೋಗ್ತಿದ್ದೆ? ಹಣೆ ಬರೋಕ್ಕಿ ಇನ್ನು ನಾ ಮನೆ ಮೆಟ್ಲು ಹೊತ್ತಲ್ಲ ಬಿಡು. ಹಂಗೆ ಹೇಳೋಕ್ಕಾಗಲ್ಲ. ಮನೆ ಮೆಟ್ಲು ಹೊತ್ತೆ ಎಲ್ಲಿಗೆ ಹೋಗ್ತೀರಿ ನೀವು? ನಾನೇನು ದೂರದವರಲ್ಲ. ನಡೀರಿ, ನೀವು ಊಟ ಮಾಡೋಣ ನಡೀರಿ. ಇದನ್ನೇ ತಲೆ ಒಳಗೆ ಇಟ್ಕೋಬೇಡಿ ಅಂತ ಹೇಳಿದ್ನೇ ಇಲ್ಲ. ಅಲ್ಲ, ಎಷ್ಟು ಸಲೀಸ್ ಹೇಳ್ತೀಯ ತಲೆ ಒಳಗೆ ಇಟ್ಕೋಬೇಡಿ ಅಂತ? ನಿಂಗೆ ಹೇಳಿದ್ರೆ ಗೊತ್ತಾತಿತ್ತೆ. ಅದು ಇವತ್ತಿಗೆ ಹೇಳೋದು ಹೌದಾ? ನಮಗೆ ಗೊತ್ತಾದ ಮೇಲೂ ನಾವು ತಿರ್ಗಿ ಅದಕ್ಕೆ ಏನೋ ಹೇಳ್ದೆ ಇದ್ರೆ ಇನ್ನೂ 10 ಜನರ ಹತ್ರ ಹಿಂಗೆ ಹೇಳ್ತಾ ಹೋಗ್ತದೆ. ಅದು ಬೇಕಂತಾನೆ ಹೇಳಿದ್ರು ಒಂದು ಪಕ್ಷ ಹೇಳ್ಕಿಂಡ್ಲಿ ಮಾರ. ಅದನ್ನೇ ನಾನು ಅವಾಗಿಂದ ಹೇಳ್ತಾ ಇದ್ದಿದ್ದು. ಏನು ಮಾಡ್ತಾರೆ ಹೇಳ್ಕೊಂಡ? ಅದು ಏನು ಅಂತಲೂ ಗೊತ್ತು ಜನಕ್ಕೆ, ನೀವೇನಂತನೂ ಗೊತ್ತು. ಯಾರೋ ಒಬ್ರು ಹೇಳಿದ್ರು ಅಂತೇಳಿ ಎಲ್ಲರೂ ಏನು ಹಾಗೆ ತಿಳ್ಕೊಳಕ್ಕೆ ಮಾಡ್ಯಾರ? ಸುಮ್ಮನಿರಿ, ನಿಮ್ಮ ಭ್ರಮೆ ಅಷ್ಟೇ. ನಾನಂತೂ ಮನೆಯ ಮೇಲೆ ಅದ್ರ ಜ್ಞಾನ ಮಾಡೋದೇ ಬಿಟ್ಟೀನಿ. ನೀವು ಅದೇ ಇಷ್ಟೊತ್ತಿಗೂ ಮನಸ್ಸಲ್ಲಿ. ಆದರೂ ನಾ ಹೇಳೋದಾದ್ರೆ ಮುದ್ದಣ್ಣಿ ಹತ್ರ ಒಂದು ಹೇಳ್ಬೋದೆ.
ಕಡಿಕ ಲಾಸ್ಟ್ ಮೂಮೆಂಟಲ್ಲಿ ನಾವು ಹೇಳ್ದು ಕೂಡಲೇ ನನ್ನ ಹತ್ರ ಪೊಷ್ಟೆ ಅಂತಕ್ಕೆ ಹೇಳಲ್ಲ ಅಂತೇಳಿ ಅದಕ್ಕೂ ಗಲಾಟೆ ಮಾಡ್ತಾನೆ ನೋಡು. ಹೇಳಿನಿ, ನೀ ಕಡೆಗೆ ಉಣ್ಚಿಗೆ ಬಿಡ್ತೀಯ, ಹಂಗಲ್ಲ ಹಿಂಗೆ ಹಿಂಗಲ್ಲ ಹಾಗೆ ಅಂತ ಹೇಳಿ ನನ್ನ ಮೇಲೆ ಸಿಟ್ಟು ಹಾಯ್ತಿರ್ತಾನೆ ಕಡಿಕೆ. ಅವನಿಗಾರ ಒಂದು ಮಾತು ಹೇಳೋಣ. ಬೇಡ ಅಂತ ಒಂದ್ಸತಿ ಹೇಳಿದ್ ನಿಮ್ಮ ತಲೆ ಒಳಗೆ ಹೋಗ್ತದ ಹೋಗಲ್ಲ ಹೇಳಿ. ನಡೀರಿ ಈಗ ಊಟ ಮಾಡೋಣ ನಡೀರಿ. ಇದೊಬ್ಳು ತಾನು ಹೇಳೋಳು ಅಲ್ಲ, ನಾ ಹೇಳ್ತೀನಿ ಅಂದ್ರೆ ಅದಕ್ಕೂ ಬಿಡೋಳಲ್ಲ. ಎಲ್ಲ ಇದು ಹೇಳ್ದಂಗೆ ಆಗ್ಬೇಕು. ಹಿಂಗೆ ಸಲ್ಗಿ ಕೊಟ್ಟೆ ಅವಳಷ್ಟು ಮೀಗರ್ಕು ಕೂತಿದ್ದೀಗ. ಅವಳು ಹೇಳ್ದೆ ಇದ್ರೆ ನಮ್ಮ ಮಗನ ಹತ್ರನಾರು ಹೇಳೋಣ ಅಂದ್ರೆ ಅದೇ ಬೇಡ ಅಂತ ಬಾಣ್ತೇವೆ ಅಂತ ಬಾಣ್ತಿ ಬಿಟ್ಟು ದೇವಸ್ಥಾನ ತಿರ್ಗಕ್ಕಾಗ್ತದೆ. ಇದಕ್ಕೆ ಯಾವ್ದು ಹೇಳ್ಬೇಕು ಯಾವ್ದು ಬಿಡ್ಬೇಕು ಗೊತ್ತಾಗಲ್ಲ.